ಕಾಮದಂ ಮೋಕ್ಷದಂ ದಿವ ಓಂಕಾರಾಯ ನಮೋ ನಮಃ. ಕ್ಷೇತ್ರದ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಹಾಗೆ ನಮ್ಮ ಪುತ್ತಿಗೆ ಗ್ರಾಮದ ಮೂಲ ಬ್ರಹ್ಮಕಲಶೋತ್ಸವ ನೆರವೇರಿಸುವಂಥ ಸೋಮನಾಥೇಶ್ವರ ದೇವರ ಈ ಕ್ಷೇತ್ರದ ಎಲ್ಲ ಸಾನ್ನಿಧ್ಯಗಳನ್ನು ಸ್ಮರಿಸಿಕೊಳ್ಳುತ್ತಾ, ಬಹಳ ಸಂತೋಷದ ವಿಚಾರ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಗಣೆಗಳನ್ನು ಹೊಂದಿದಂಥ ಶಿವ ಸಾನ್ನಿಧ್ಯಗಳಲ್ಲಿ ಪುರಾತನವಾದಂಥ ಅನೇಕ ದೇವಸ್ಥಾನಗಳಲ್ಲಿ ನಮ್ಮ ಮೂಡುಬಿದ್ರೆಯ ಪಕ್ಕದ ಮಹತೋಬರ ಶ್ರೀ ಸೋಮನಾಥೇಶ್ವರ ದೇವರ ಸನ್ನಿಧಾನದಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬ್ರಹ್ಮಕಲಶೋತ್ಸವ ಅನ್ನುವುದು ಏನು ಅನ್ನುವುದರ ಬಗ್ಗೆ ಅನೇಕ ಪೂಜ್ಯರುಗಳು ಈಗಾಗಲೇ ನಿಮಗೆ ತಿಳಿಸಿರ್ಬೋದು. ಇತಿಹಾಸವನ್ನು ತಿಳಿಸುವುದಕ್ಕೆ ಅನೇಕ ಜನ ಮಹನೀಯರುಗಳು ಕೂಡ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಬ್ರಹ್ಮಕಲಶೋತ್ಸವದ ನಿಮಿತ್ತದಲ್ಲಿ ಈ ಸಾನ್ನಿಧ್ಯ ಅದ್ಭುತವಾಗಿ ಪುನರ್ನಿರ್ಮಾಣಗೊಂಡಿದೆ. ಇದು ಒಂದು ಇತಿಹಾಸದಲ್ಲಿ ದಾಖಲೆ ಪಡುವಂಥ ಒಂದು ವಿಚಾರ. ಅದು ಈಗಿನ ವರ್ತಮಾನದ ಪಟ್ಟ ಆಗಲಿಲ್ಲ, ಅವರಿಗೆ ಪಟ್ಟ ಆದರೆ ಒಳ್ಳೆಯದು, ಬೇರೆ ಎಲ್ಲ ಆಗಿದೆ ಪುತ್ತಿಗೆಯಲ್ಲಿ, ಪಟ್ಟವನ್ನು ಮಾತ್ರ ಬಾಕಿ. ಕುಲದೀಪರು ಇವತ್ತು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ತಪಸ್ಸಿನ ಹಾಗೆ ಗಡ್ಡೆ ಯಾಕೆ ಬಿಟ್ಟಿದ್ದು ಕೇಳಿದೆವು. ಅದು ನಮಗೆ ಅಡಿಗಳ್ರವರು ಇಲ್ಲಿ ಹಸರಣ್ಣರು ಹೇಳಿದ್ದಾರೆ, ಯಾವುದೇ ರೀತಿಯ ಕ್ಷೌರ ಇತ್ಯಾದಿಗಳಿಗೆ ಅವಕಾಶ ಇಲ್ಲ, ಕೇವಲ ಭಗವಂತನ ಧ್ಯಾನ ಮಾತ್ರ ಅಂತ. ಈ ತಪಸ್ಸಿನ ಫಲದಿಂದ ಈ ಗ್ರಾಮದವರ ಎಲ್ಲರ ಒಂದು ಪ್ರಾರ್ಥನೆಯ ಫಲವಾಗಿ ಸರ್ವಾಂಗ ಸುಂದರವಾಗಿ ನಮ್ಮ ದೇವಸ್ಥಾನ ಇವತ್ತು ರಚನೆಗೊಂಡಿದೆ. ಬೃಹದಾಕಾರದ ದೇಗುಲ ಇದು, 3 ಅಂಗಣಗಳಿದೆ, 3 ರಥ ಇದೆ. ವಿಶೇಷವಾದ ಈ ಬಿರುದು ಬಾವಲಿಗಳನ್ನು ಹೊಂದಿದಂಥ ಮತ್ತು ಅನೇಕ ರೀತಿಯ ಆಪ್ತ ಸಂಬಂಧವನ್ನು ನಮ್ಮ ಮೂಡುಬಿದ್ರೆಯ ಪೇಟೆಗೂ ಇಲ್ಲಿಯ ಪುತ್ತಿಗೆ ದೇವಸ್ಥಾನಕ್ಕೂ ಇಲ್ಲಿಯ ಹಿಂದೂ ಧರ್ಮದವರಿಗೂ ಜೈನ ಧರ್ಮದಕ್ಕೂ ಒಂದು ಅನನ್ಯವಾದಂಥ ಸಂಬಂಧ ಇರುವಂಥ ಸ್ಥಾನ ಅಂದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಶಿ ಅಂತ ಹೇಳ್ಬೋದು ಪುತ್ತಿಗೆಯನ್ನು. ಜೈನರ ಕಾಶಿ ಮೂಡುಬಿದ್ರೆ ಆದರೆ ಪುತ್ತಿಗೆ ಬ್ರಾಹ್ಮಣರು ಹೆಚ್ಚಿರುವುದು ಈ ಕಾಶಿಯಲ್ಲಿ. ಯಾಕೆಂದರೆ ನಮ್ಮ ಎಲ್ಲ ಹಿಂದೂ ಧರ್ಮಕ್ಕೆ ಜ್ಞಾನವನ್ನು ಕೊಡುವವರು ಬ್ರಾಹ್ಮಣರು. ಹಾಗಾಗಿ ಕಾಶಿಯಲ್ಲಿ ಹೋಗಿ ಯಾರನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲಂತೆ, ಹಾಗೆ ನಮ್ಮ ಪುತ್ತಿಗೆಗೆ ಬಂದು ಯಾರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಒಳ್ಳೆಯ ಅಚ್ಚುಕಟ್ಟಾದ ಒಂದು ಪರಂಪರೆಯನ್ನು ಹಿಂದಿನ ಅರಸರು ಇಲ್ಲಿ ಯಾವುದಕ್ಕೂ ಕೊರತೆ ಆಗದ ಹಾಗೆ ಒಬ್ಬೊಬ್ಬ ಒಂದೊಂದು ರೀತಿಯ ಮತಧರ್ಮದವರನ್ನು ಗುರುತಿಸಿ ಅವರ ಪ್ರಭಾವ, ಅವರ ಶಕ್ತಿ, ಅವರ ಸಾಮರ್ಥ್ಯವನ್ನು ತಿಳಿದು ಬಹಳ ಒಳ್ಳೆಯ ರೀತಿಯಲ್ಲಿ ಸುಮಾರು 700 ವರ್ಷ ಒಂದು ತುಂಡರಸರು ಒಂದು ರಾಜ್ಯಭಾರವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದೊಂದು ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಮತ್ತು ಅತಿ ವಿಸ್ತಾರವಾದಂಥ ರಾಜ್ಯಭಾರವನ್ನು ಮಾಡಿದವರು, ಬಹಳ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರು. ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತಮ್ಮದೇ ಆದಂಥ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡವರು. ಪ್ರಾಯಃ ಈ ರೀತಿಯಾಗಿ ಶೈವ, ವೈಷ್ಣವ ಮತ್ತು ದ್ರಾವಿಡ ಎಲ್ಲ ರೀತಿಯ ಸಂಸ್ಕೃತಿಗಳಿಗೆ ಆಶ್ರಯವನ್ನು ಕೊಟ್ಟದ್ರಿಂದಲೇ ಇಷ್ಟು ದೀರ್ಘಕಾಲದಲ್ಲಿ ರಾಜ್ಯಭಾರವನ್ನು ಚೌಟರು ಮಾಡುವ ಹಾಗೆ ಆಯಿತು. ಚೌಟ ಅನ್ನುವ ಪದ ಬಳಕೆಗೂ ಕೂಡ ಅನೇಕ ಜಿಜ್ಞಾಸೆಗಳಿವೆ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ಕನ್ನಡ ಜಿಲ್ಲೆಯ ಸಾಹಿತ್ಯವನ್ನು ಗುರುತಿಸುವಾಗ ಕನ್ನಡ ಸಾಹಿತ್ಯಕ್ಕೆ ಇಲ್ಲಿಯ ಅರಸರು ಪ್ರಪ್ರಥಮವಾಗಿ ಮಹಾಕಾವ್ಯವನ್ನು ಕೊಟ್ಟಂಥ ಒಂದು ಇತಿಹಾಸ ಇದೆ. ಅದು ಈಶ್ವರನನ್ನು ಕುರಿತು ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ. ಆ ಒಂದು ಪ್ರತಿ ನಮ್ಮ ಮಠದಲ್ಲಿ ರಮರಾಣಿ ಶೋಧ ಸಂಸ್ಥಾನದಲ್ಲಿ ಇದೆ ಅನ್ನೋದು ಹೆಮ್ಮೆ ತರುವಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೂ ಮತ್ತು ಇಲ್ಲಿಯ ಅರಸರಿಗೂ ಭಾಳ ದೊಡ್ಡ ಸಂಬಂಧ ಇತ್ತು. ಒಂದು ಬಾರಿ ಒಂದು ಅನಂತನೋಂಪಿ ಅನ್ನೋ ಒಂದು ಆರಾಧನೆಯನ್ನು ಮಾಡ್ತಾರೆ. ಅದನ್ನು ಮಾಡುವುದಕ್ಕಾಗಿ ತಮ್ಮ ಸೀಮೆಯನ್ನೇ ಒಂದು ತ್ಯಾಗ ಮಾಡಿದಂಥ ಸ್ವಾಮೀಜಿಯವರ ಒಂದು ದೊಡ್ಡ ಕಥೆ ಇದೆ, ಇತಿಹಾಸ ಇದೆ. ಅದನ್ನೆಲ್ಲ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ವಿಶೇಷವಾಗಿ ಇವತ್ತು ಬ್ರಹ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಪರಿಪೂರ್ಣವಾದಂಥ ಒಂದು ಶಕ್ತಿ ಅನ್ನುವ ಅರ್ಥ, ಈ ಬ್ರಹ್ಮಾಂಡವನ್ನೇ ಆಳತಕ್ಕಂಥದ್ದು ಅಂತ ಅರ್ಥ. ಶಿವನಲ್ಲಿ ಏನಿಲ್ಲ, ಶಿವನಲ್ಲಿ ಏನು ಇದೆ ಅಂತ ಹೇಳಿದರೆ, ಮೊನ್ನೆ ಅಷ್ಟೇ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದೆವು. ಅಲ್ಲಿ ಬಂದಾಗ ಪ್ರಸಾದವನ್ನು ತಗೊಂಡು ಬಂದಿದ್ದೇವೆ, ಅದನ್ನು ಕುಲದೀಪರಿಗೆ ಕೊಡಲಿಕ್ಕೆ. ಕಾಶಿ ವಿಶ್ವನಾಥಕ್ಕೂ ಧರ್ಮಸ್ಥಳಕ್ಕೂ
ಈ ಪುತ್ತಿಗೆ ದೇವಸ್ಥಾನಕ್ಕೂ ಒಂದು ಅನನ್ಯವಾದಂಥ ಸಂಬಂಧ ಇರಬೇಕು. ಅದಕ್ಕಾಗಿ ಇವತ್ತು ವಿಶೇಷ ರೀತಿಯ ವೈವಾಹಿಕ ಸಂಬಂಧದ ಮೂಲಕ ಧರ್ಮಸ್ಥಳವು ಕೂಡ ನಮ್ಮ ಜೊತೆಗೆ ಇರುವುದು. ನಮ್ಮ ಈ ಅರಮನೆಯ ಮತ್ತು ಧರ್ಮಸ್ಥಳದ ಸಂಬಂಧಗಳು, ಧರ್ಮಸ್ಥಳದ ಕುಡುಮದ ಚಂದ್ರಪ್ರಭ ಸ್ವಾಮಿ ಮತ್ತು ಮೂಡುಬಿದ್ರೆಯ ಚಂದ್ರಪ್ರಭ ಸ್ವಾಮಿ, ಇಲ್ಲಿಯ ಪುತ್ತಿಗೆ ದೇವಸ್ಥಾನದಲ್ಲಿರುವ ಚಂದ್ರಮೌಳೀಶ್ವರ, ಅದು ಚಂದ್ರನಾಥನೇ ಅಂತ ಹೆಸರಿಟ್ಟಿದ್ದಾರೆ. ಅವರ ಮೂಲ ದೇವರು ಕೂಡ ಲೆಪ್ಪದ ಬಸ್ತಿಯಲ್ಲಿ ಚಂದ್ರನಾಥ ಸ್ವಾಮಿಯೇ. ಅವರಿಗೆ ಸಂತೋಷಗೊಂಡು ವಿಟ್ಲದ ದೊಂಬರಸನು ಬಹಳ ಪ್ರೀತಿಯಿಂದ ಬೈಕಣಾಧಿಕಾರಿ ಬಸದಿಯನ್ನು ಜೈನ ಮಠಕ್ಕೆ ಕೊಟ್ಟಿರುವಂಥ ಒಂದು ಇತಿಹಾಸ ಕೂಡ ಇದೆ. ಹಾಗಾಗಿ ತನ್ನ ರಾಜ್ಯ ವ್ಯಾಪ್ತಿಯಲ್ಲಿ ಇತರ ಸಂಬಂಧವನ್ನು ಬೆಳೆಸುತ್ತಾ ದೇವಾಲಯ ಮತ್ತು ಬಸದಿ ಹಾಗೆ ಭೂತಾಲಯ ಇದಕ್ಕೆ ಎಲ್ಲದಕ್ಕೂ ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯದಿಂದ ಎಲ್ಲರನ್ನು ಓಲೈಸಿಕೊಂಡು ಒಂದು ಬಾರಿ ನೇರವಾದಂಥ ವಿಜಯನಗರದ ಅರಸರ ಸಂಬಂಧವನ್ನು ಇರಿಸಿಕೊಂಡು ಅವರಿಗೆ ಬೇಕಾದಂಥ ತೆಲುಗು ಕುಂಬಾರರು, ನಾವು ಬೆಳುವೆಯಲ್ಲಿ ನೀವು ಯಾವಾಗ ಬಂದಿದ್ದು ಅಂತ ಹೇಳಿ ತೆಲುಗು ಮಾತಾಡ್ತಾ ಇದ್ದಾರೆ ಬೆಳುವೆಯಲ್ಲಿ, ಇವರೆಲ್ಲ ಬಂದದ್ದು ಪುತ್ತಿಗೆ ಅರಸರನ್ನು ಸಾಧಾರಣ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿಂದಲೇ ಜನರನ್ನು ಕಳಿಸಿದ್ರಂತೆ. ಅಷ್ಟು ಅದ್ಭುತವಾಗಿ ಇವರು ಚಾಕಚಕ್ಯತೆಯಿಂದ ಇಲ್ಲಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಅದಕ್ಕೆಲ್ಲ ಕಾರಣ ಇಲ್ಲಿರ್ತಕ್ಕಂಥ ಮಂತ್ರಿಮಂಡಲ, ಇಲ್ಲಿರ್ತಕ್ಕಂಥ ಗುತ್ತು ಬೀಡುಗಳು, ಇದು ಅಭೂತಪೂರ್ವವಾಗಿ ಈ ಪುತ್ತಿಗೆ ಅರಮನೆಗೆ ನಡೆದುಕೊಂಡಿರುವುದರಿಂದ ಅದು ಬಂಟರಿರ್ಬೋದು, ಬಿಲ್ಲವರಿರ್ಬೋದು, ದೇವಾಡಿಗರಿರ್ಬೋದು, ಕುಂಬಾರಿರ್ಬೋದು, ವಿಶ್ವಕರ್ಮರಿರ್ಬೋದು, ನಮ್ಮ ಸಮುದ್ರದ ಬದಿರುವಂಥ ವೀರ ಯೋಧರಾದಂಥ ವಿಶೇಷವಾದಂಥ ಮೊಗವೀರರಿರ್ಬೋದು. ಇಂಥ ಒಂದು ಅದ್ಭುತವಾದ ಶಕ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದದ್ರಿಂದ ಸರ್ವಧರ್ಮೀಯರನ್ನು ಕೂಡ ಐಕ್ಯ ಮಾಡಿ ತನ್ನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ಮತ್ತೊಂದು ಸಾಮಾಜಿಕವಾಗಿರ್ತಕ್ಕಂಥ ಶಕ್ತಿ, ರಾಜ್ಯಾಡಳಿತದ ಶಕ್ತಿಯನ್ನು ಚತುರತೆಯಿಂದ ಕೊಂಡು ಹೋದಂಥ ಎಲ್ಲ 25 ಅರಸರು ಮತ್ತು ಕೊನೆಗೆ ಪಟ್ಟಕ್ಕೆ ಬಂದಂಥ 26ನೇ ಅರಸರು ಮತ್ತು 1833ರಲ್ಲಿ ಇದ್ದಂಥ ಕುഞ്ഞಮ್ಮ ಶೆಟ್ಟರು, ಆ ಎಲ್ಲ ಪರಂಪರೆಗೆ ನಾವು ವಿಶೇಷವಾದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಅವರೆಲ್ಲರ ಪುಣ್ಯದ ಫಲ ಇವತ್ತು ವೀರೇಂದ್ರರಿಗೆ, ಕುಲದೀಪರಿಗೆ, ಇವರಿಗೆಲ್ಲ ಸಿಕ್ಕಿದೆ ಅಂತ ನಮ್ಮ ಭಾವನೆ. ವಿಶೇಷವಾಗಿ ಬ್ರಹ್ಮಕಲಶದಲ್ಲಿ ಆಕಾರ ಕಲೆ, ಮಾಕಾರ ಕಲೆ, ಊಕಾರ ಕಲೆ, ಅಗ್ನಿಕಲೆ, ಚಂದ್ರಕಲೆ ಅಂಥೇಳಿ ಕಲೆಯನ್ನೆಲ್ಲ ಆಹ್ವಾನಿಸುವಂಥ ಒಂದು ಶಕ್ತಿಯ ಕೆಲಸ ಇಲ್ಲಿ ನಡೀತದೆ. ಅನೇಕ ಜನ ಬ್ರಾಹ್ಮಣ ವರ್ಗದವರು, ತಂತ್ರಿಗಳು ಇಲ್ಲಿ ಬಹಳ ಶ್ರದ್ಧೆಯಿಂದ ತಮ್ಮ ಅನ್ನ ಆಹಾರಗಳನ್ನು ಬಿಟ್ಟು ತಪಸ್ಸಿನಲ್ಲಿ ನಿರತರಾಗ್ತಾರೆ. ವಿಶೇಷವಾದಂಥ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಆಹ್ವಾನ ಮಾಡತಕ್ಕಂಥ ಕೆಲಸವನ್ನು ಅಲ್ಲಿ ತಂತ್ರಿಗಳು ಅವರಿಗೆ ಒದಗಿಸಿಕೊಡ್ತಾರೆ. ಆ ಮೂಲಕ ಅಲ್ಲಿ ಶಿವನಿಗೆ ಯೋಗ್ಯವಾಗಿರತಕ್ಕಂಥ ಹೂವು, ಹಣ್ಣು, ನೈವೇದ್ಯ, ಷೋಡಶ ಉಪಚಾರಗಳು, ಯಾವ ರೀತಿಯ ಆಚಮನಗಳನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಬೆರಳಿನ ಮೂಲಕ, ತಂತ್ರಗಳ ಮೂಲಕ ಅವರನ್ನು ಪ್ರೀತಿಗೊಳಿಸಬೇಕು, ಅವರನ್ನು ಆಹ್ವಾನಿಸಬೇಕು, ಕುಳ್ಳಿರಿಸಬೇಕು ಅನ್ನುವ ಸನ್ನೆಯ ಮೂಲಕವೇ ಆ ಶಕ್ತಿಯ ಆಹ್ವಾನವು ನಡೀತದೆ. ಕೆಲವೊಂದು ಶಬ್ದದ ಮೂಲಕ, ಕೆಲವೊಂದು ತತ ವಿತತ ಘನ ಸುಶಿರದ ಮೂಲಕ ಈ ಬ್ಯಾಂಡಿನವರಿರಬೇಕು, ಗಂಟೆಯವರಿರಬೇಕು ಮತ್ತು ನಾದವನ್ನು ಹೊರಡಿಸುವವರು, ಡಮರುಗದವರು ಎಲ್ಲ ಇದ್ದಾಗ ಅದು ಆಯಾಯ ದೇವತೆಗಳಿಗೆ ಯಾವುದು ಇಷ್ಟವೋ ಅದನ್ನು ಆಯಾ ಸಂದರ್ಭದಲ್ಲಿ ಒದಗಿಸ್ತಕ್ಕಂಥ ಕೆಲಸ. ಅದಕ್ಕೆ ಸರಿಯಾಗಿ ನಮ್ಮ ಆಕಾರ ಕಲೆ, ಮಾಕಾರ ಕಲೆ ಅಂತ ಹೇಳುವ ಹಾಗೆ ಅನೇಕ ಕಲೆಗಳನ್ನು ಆಹ್ವಾನಿಸುವಂಥದ್ದು. ಒಂದೊಂದು ಅಕ್ಷರದಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ಇದೆ. ನಮಗೆಲ್ಲ ಬಿಂಬ ಪ್ರತಿಷ್ಠೆ ಮಾಡುವಾಗ ವೈದಿಕ ಧರ್ಮಕ್ಕೂ ಜೈನ ಧರ್ಮಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ಎಲ್ಲ ರೀತಿಯ ಆಕಾರ, ಕಚಟತಪ, ಗಜಡದಪ, ವ್ಯಾಕರಣಗಳು ಗೊತ್ತಿರಬೇಕು. ಒಬ್ಬ ಮೂಲ ತಂತ್ರಿಗಳಂದರೆ, ಒಬ್ಬ ಪ್ರತಿಷ್ಠಾಚಾರ್ಯರಂದರೆ ಅವರಿಗೆ ಎಲ್ಲ ರೀತಿಯ ಮಂತ್ರಗಳು, ತಂತ್ರಗಳು ಪುಸ್ತಕವನ್ನು ಓದಿ ಅಲ್ಲ, ಮಸ್ತಕದಲ್ಲಿ ಅವರಲ್ಲಿದ್ದರೆ ಮಾತ್ರ ಪುಸ್ತಕದ ಶಾಸ್ತ್ರಕ್ಕೂ ಕೂಡ ಒಂದು ಶಕ್ತಿ ಬರ್ತದೆ. ಆ ಮೂಲಕ ಈ ತಂತ್ರ ಪ್ರಯೋಗದ ಮೂಲಕ ಈಗ ನಡೆಯುವಂಥ ರಾಡಾರ್ಗಳಿರ್ಬೋದು, ಈಗ ನಡೆಯುವ ಎಕ್ಸ್ರೇ ಯಂತ್ರಗಳಿರ್ಬೋದು, ಇದೆಲ್ಲ ಕಲಿತದ್ದು ನಮ್ಮ ಮಂತ್ರಶಕ್ತಿಯಿಂದಲೇ. ನಿಮಗೆ ಈಗೆಲ್ಲ ತಮಾಷೆಯಾಗಿ ಕಾಣ್ತದೆ, ಆದರೆ ಹಿಂದಿನ ಎಲ್ಲ ಮಂತ್ರಶಕ್ತಿಯ ಶಕ್ತಿಯನ್ನು ನೋಡಿಯೇ ಈಗಿನ ಆಧುನಿಕ ಶಸ್ತ್ರಕ್ರಿಯೆಗಳಲ್ಲಿ, ವೈದ್ಯಕೀಯ ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಯಂತ್ರಗಳನ್ನು ಕಂಡುಹುಡುಕಿದ್ದಾರೆ ಅಂದರೆ ತಪ್ಪಿಲ್ಲ. ಹಾಗಾಗಿ ಅಂಥ ಒಂದು ಶಕ್ತಿಯನ್ನು ಆಹ್ವಾನ ಮಾಡುವಂಥ ಕೆಲಸವನ್ನು ಮಾಡಿ ಪೀಠ ಮತ್ತು ಮೂರ್ತಿ ಇದನ್ನು ಗಟ್ಟಿಗೊಳಿಸುವ ಕ್ರಿಯೆ ಈ ಬ್ರಹ್ಮಕಲಶದಲ್ಲಿ ನಡೀತದೆ. ಆ ಮೂಲಕ ಪ್ರಕೃತಿ ಮತ್ತು ಈ ಸೃಷ್ಟಿ ಮತ್ತು ಪುರುಷನ ಒಂದು ಸೃಷ್ಟಿಕ್ರಿಯೆ ಚೆನ್ನಾಗಿ ನಡಿಬೇಕಂತೇಳಿ ಪುರುಷ ಮತ್ತು ಪ್ರಕೃತಿಯ ಸಮ್ಮಿಳಿತವನ್ನು ಮಾಡತಕ್ಕಂಥ ಕೆಲಸವೇ ಬ್ರಹ್ಮಕಲಶ ಅಂತ ಹೇಳಿದ್ದಾರೆ. ಆ ಮೂಲಕ ವಿವೇಕ,
ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು ಮತ್ತು ನಾವು ಸನಾತನ ಧರ್ಮೀಯರು ನಮ್ಮ ಜೀವನದ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದರೆ ಬೇರೆ ಬೇರೆ ರೀತಿಯ ವ್ಯವಹಾರ ಧರ್ಮದಲ್ಲಿ ನಾವು ಹೇಳ್ಬೋದು. ನಾವು ವಕೀಲರಾಗಬೇಕು, ಜಡ್ಜ್ ಆಗಬೇಕು, ರಾಜಕಾರಣಿ ಆಗಬೇಕು, ಹೋಟೆಲ್ನ ಉದ್ಯಮವನ್ನು ನಡೆಸುವವನಾಗಬೇಕು, ಕಂಪ್ಯೂಟರ್ ತಂತ್ರಜ್ಞಾನಿ ಆಗಬೇಕು ಅಂತ ಹೇಳಿ, ವಿಜ್ಞಾನಿ ಆಗಬೇಕಂತ ಹೇಳಿ, ಇದೆಲ್ಲ ಲೌಕಿಕ ರೀತಿಯ ಅಪೇಕ್ಷೆಗಳು. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂಥ ಒಂದು ಮಾರ್ಮಿಕವಾದಂಥ ಸತ್ಯ, ಈ ಬದುಕಿದಂಥ ಜೀವಾತ್ಮನು ಪರಮಾತ್ಮನಲ್ಲಿ ಸೇರಬೇಕು ಅಥವಾ ಪರಮಾತ್ಮನಾಗಬೇಕು ಅಂತ. ಜೈನ ಧರ್ಮದಲ್ಲಿ ಪರಮಾತ್ಮನೇ ಆಗಬೇಕು ಅಂತ ಹೇಳಿದರೆ, ನಮ್ಮ ವೈದಿಕ ಧರ್ಮದಲ್ಲಿ ಪರಮಾತ್ಮನನ್ನು ಸೇರಬೇಕು ಅಂತ ಹೇಳ್ತದೆ. ಹಾಗೆ ಮುಕ್ತಿಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಮುಕ್ತಿಯ ಮಾರ್ಗವು ನಮಗೆಲ್ರಿಗೂ ದೊರಕಬೇಕು, ಸಂಸ್ಕಾರಗಳು ದೊರಕಬೇಕು, ಶಕ್ತಿಯ ಆವಿರ್ಭಾವ ಆಗಬೇಕು, ಸನಾತನದಲ್ಲಿ ಇರತಕ್ಕಂಥ ಸಾತ್ವಿಕ ಶಕ್ತಿ ಏನು ಅನ್ನೋದು ತಿಳಿಬೇಕು. ಬ್ರಹ್ಮಾಂಡ ಅಂದ್ರೇನು, ತ್ರಿಶೂಲ ಅಂದ್ರೇನು, ಕಾಲದ ಸಂಕೇತವಾಗಿರ್ತಕ್ಕಂಥ ಚಂದ್ರವನ್ನು ಜಟಾಜುಟದಲ್ಲಿ ಧರಿಸಿದಂಥ ಒಂದು ಕಡೆಯಲ್ಲಿ ಈಶ್ವರನು ನಮಗೆ ಕಂಡ್ರೆ, ಅದರಲ್ಲಿ ಗಂಗಾ ನದಿಯನ್ನು ಕೂಡ ಹರಿಸುವಂಥ ಶಕ್ತಿ ಅವನ ಜಟಾಜುಟದಲ್ಲಿದೆ. ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ತಾನು ಚರ್ಮದ ವಿಶೇಷವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಿದ್ದಾನೆ, ಬೂದಿಯನ್ನು ಹಚ್ಚಿಕೊಂಡಿದ್ದಾನೆ. ವಿಘ್ನ ನಿವಾರಕನಾದ ವಿಘ್ನೇಶನೇ ತನ್ನ ಪುತ್ರನಾಗಿದ್ದಾನೆ. ಅಸುರರನ್ನೆಲ್ಲ ಸದೆಬಡಿದಂಥ ಸ್ತ್ರೀ ಶಕ್ತಿಯಾದಂಥ ಮಹಾದೇವಿಯನ್ನೇ ತನ್ನ ಪತ್ನಿಯಾಗಿ ಪಾರ್ವತಿಯನ್ನಾಗಿ ಮಾಡಿದ್ದಾನೆ. ಮತ್ತು ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅನ್ನುವ ಶಕ್ತಿಯನ್ನು ತೋರಿಸ್ತಕ್ಕಂಥ ತ್ರಿಶೂಲ ತನ್ನ ಕೈಯಲ್ಲಿದೆ. ವಿಶೇಷವಾದಂಥ ಷಣ್ಮುಖನೆನ್ನುವ ಅತಿ ವೇಗವಾಗಿ ಸಂಚರಿಸ್ತಕ್ಕಂಥ ಪುತ್ರನನ್ನು ತಾನು ಪಡೆದಿದ್ದಾನೆ. ನಂದಿ ಅನ್ನುವ ವಾಹನವನ್ನು ಪಡೆದಿದ್ದಾನೆ. ವಿಶೇಷವಾದಂಥ ಅನೇಕ ರೀತಿಯ ಭೂತಗಳನ್ನು ತನ್ನ ಭೂತನಾಥನಾಗಿ, ಭೂತ ಅಂದರೆ ಭಯಪಡುವಂಥ ಅಗತ್ಯ ಇಲ್ಲ. ದಕ್ಷಿಣ ಕನ್ನಡದವರಿಗೆ ಭೂತ ಅಂದರೆ ಭಾಳ ಹತ್ತಿರ ಸ್ನೇಹ ಇದೆ. ಯಾಕಂದರೆ ಅದರಲ್ಲಿ 2-3 ರೀತಿ ಇದೆ. ನಮ್ಮಲ್ಲೂ ಕೂಡ 10 ರೀತಿಯ ಭೂತಗಳನ್ನು ಗುರುತಿಸಿದ್ದಾರೆ ಪ್ರಕಾರಗಳಲ್ಲಿ. ಆದರೆ ನಮ್ಮ ವೈದಿಕ ಗ್ರಂಥಗಳಲ್ಲಿ ಭೂತ ಅಂದರೆ ಧರ್ಮದೇವತೆ ಅನ್ನುವ ದೃಷ್ಟಿಯಲ್ಲಿ ದೇವತೆಗಳ ದೃಷ್ಟಿ, ಮತ್ತು ಅದರಲ್ಲಿ ಸಾತ್ವಿಕವಾದ ಭೂತ, ರಾಜಸಿಕವಾದ ಭೂತ ಮತ್ತು ತಾಮಸಿಕವಾಗಿರ್ತಕ್ಕಂಥ ಭೂತಗಳು ಅನ್ನುವ ನೆಲೆಯಲ್ಲಿ ಈ ರೀತಿಯ 3 ಭೂತಗಳನ್ನು ವಿಶೇಷವಾಗಿ ತನ್ನ ನಾಥನಾಗಿ ಪಡೆದವನು ಈಶ್ವರ. ಹಾಗಾಗಿ ಈಶ್ವರನಲ್ಲಿ ಏನಿಲ್ಲ, ಏನುಂಟು ಅಂತ ಹೇಳಿದರೆ ಇಡೀ ಜಗತ್ತನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಈ ನಮ್ಮ ಸೋಮನಾಥೇಶ್ವರರಿಗೆ ಇದೆ. ಲಿಂಗ ರೂಪದಲ್ಲಿ ಇಲ್ಲಿ ಯಾವುದೇ ರೀತಿಯ ತಾಕಲಾಟಗಳಿಲ್ಲದೆ, ಯಾವುದೇ ರೀತಿಯ ರಾಜಕೀಯಗಳು ಬಂದರೂ ಕೂಡ ನಾವು ಎಲ್ಲದಕ್ಕೂ ದ್ವೈತಕ್ಕೂ ಅದ್ವೈತಕ್ಕೂ ಜೈನೇತರರಾದಂಥ ದ್ರಾವಿಡ ಸಂಪ್ರದಾಯಕ್ಕೂ ಆಶ್ರಯವನ್ನು ಕೊಟ್ಟು ನೀವು ಬದುಕಿ ನಾವು ಬದುಕಲು ಬಿಡಿ ಅನ್ನುವ ಒಂದು ರೀತಿಯ ಧೋರಣೆಯಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಇಡೀ ಜಗತ್ತಿಗೆ ಸಾರತಕ್ಕಂಥ ಕೆಲಸ ನಮ್ಮಲ್ಲಿ ನಡೆದಿದೆ. ಹಾಗಾಗಿ ವಿವೇಕ, ವೈರಾಗ್ಯ ಅನ್ನುವುದು ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಗುರು ಹಿರಿಯರಿಗೆ ಹೇಗೆ ನಮಸ್ಕರಿಸಬೇಕು, ನಮ್ಮ ದೇವಾಲಯಗಳಲ್ಲಿ ನಾವು ಹೋಗುವಂಥ ಉದ್ದೇಶ ಏನು, ನಮ್ಮ ಜೀವನದ ಉದ್ದೇಶ ಏನು, ಸಂಪತ್ತಿನ ಅಪರಿಗ್ರಹಗಳನ್ನು ಹೇಗೆ ಮಾಡಿಕೊಳ್ಬೇಕು, ಸಂಪತ್ತನ್ನು ಹೇಗೆ ಅಭಯದಾನ, ಔಷಧದಾನ, ವಿದ್ಯಾದಾನ, ಅನ್ನದಾನದ ಮೂಲಕ ಅದನ್ನು ಸದುಪಯೋಗಪಡಿಸಬೇಕು ಇತ್ಯಾದಿ ಎಲ್ಲ ರೀತಿಯ ವಿವೇಕವು ಅದರಲ್ಲಿ ಸಿಗ್ತದೆ. ವೈರಾಗ್ಯ ಅನ್ನುವುದೇ ಒಂದು ಹುಟ್ಟುವುದು, ಇರುವುದು, ಬೆಳೆಯುವುದು, ಕಾಯಿಯಾಗಿದ್ದು ಮತ್ತೆ ವಿಪರೀತವಾಗುವುದು, ಹಣ್ಣಾಗುವುದು ಮತ್ತು ನಾಶವಾಗುವುದು. ಹಾಗೆ ಜಗತ್ತಿನಲ್ಲೂ ಕೂಡ ಈ ನಾಶವಾಗುವ ಮೊದಲು ಅದು ಪರಿಮಳ ಸೂಸುವ ಹಾಗೆ ಅದರ ಸಿಹಿಯನ್ನು, ಅದರ ಪರಿಮಳವನ್ನು ಆಘ್ರಾಣಿಸತಕ್ಕಂಥ ಶಕ್ತಿ ಈ ಜೀವಾತ್ಮನಲ್ಲಿ ಇಲ್ಲದಿದ್ದರೆ ಪ್ರಯೋಜನವೇ ಇಲ್ಲ. ನಮ್ಮಲ್ಲಿ ಒಂದು ಮಹಾತ್ಮನಾಗುವಂಥ ಶಕ್ತಿ ಇದೆ. ನಮ್ಮ ಈ ಆತ್ಮನಲ್ಲಿ ಚೈತನ್ಯ ಇದೆ. ಈ ಚೈತನ್ಯ ರೂಪಿಯಾದಂಥ ಈ ಆತ್ಮನಲ್ಲಿ ಈ ಪುದ್ಗಲವಾದಂಥ ದೇಹವನ್ನು ಪಡೆದು, ಈ ಪುದ್ಗಲವಾದಂಥ ದೇಹ ನಾಶವಾಗುವ ಮೊದಲು ಚೈತನ್ಯ ರೂಪದ ಆತ್ಮನ ಯಾವ ಆನಂದಗಳನ್ನು ಭಗವಂತ ಲೀಲೆಗಳ ಮೂಲಕ ತೋರಿಸಿದ್ದಾನೆ, ಅದು ಶಿವನ ಲೀಲೆಗಳಿರ್ಬೋದು, ವಿಷ್ಣುವಿನ ಲೀಲೆಗಳಿರ್ಬೋದು, ದೇವಿಯ ಭಾಗವತದ ಕಥೆಗಳಿರ್ಬೋದು, ಜೈನರ ಪುರಾಣಗಳಿರ್ಬೋದು. ಇದರಲ್ಲಿ ಬರುವಂಥ ಸಂದೇಶ ಏನಿದೆಯೋ ಅದನ್ನು ನಾವು ತರ್ಕದ ಮೂಲಕ, ಸಿದ್ಧಾಂತದ ಮೂಲಕ, ದರ್ಶನದ ಮೂಲಕ ತೆಗೆದುಕೊಂಡು ನಮ್ಮ ಮೋಕ್ಷವನ್ನು ಪಡೆಯುವುದಕ್ಕೆ ನಾವು ಸಿದ್ಧರಾಗಬೇಕು ಅನ್ನುವ ಅರ್ಥದಲ್ಲಿ ಈ ಸೃಷ್ಟಿ ಕ್ರಿಯೆಯಲ್ಲಿ ಎಲ್ಲ ರೀತಿಯ ಕಲೆಗಳನ್ನು ಆಹ್ವಾನಿಸುತ್ತಾ ಬ್ರಹ್ಮ ಅನ್ನುವ ಶ್ರೇಷ್ಠವಾದ ಕಲಶದ ಮೂಲಕ ಆ ಮಂತ್ರೋಕ್ತವಾದ ದೊಡ್ಡ ಕಲಶವನ್ನು ಲಿಂಗಕ್ಕೆ ಅಭಿಷೇಕ ಮಾಡುವುದರ ಮೂಲಕ
ಶಕ್ತಿಯ ಸಂಚಯನ ಆಗ್ತದೆ. 12 ವರ್ಷಗಳಿಗೊಮ್ಮೆ ಮಾತ್ರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಬ್ರಹ್ಮಕಲಶ. ಬೇರೆ ನಿಮ್ಮ ಘಟ್ಟ ಪ್ರದೇಶಗಳಲ್ಲಿ ಇಂಥ ಒಂದು ಸೌಭಾಗ್ಯ ನೋಡುವ ಅವಕಾಶಗಳು ಇಲ್ಲ. ಹಾಗಾಗಿಯೇ ಇರಬೇಕು. ಪ್ರತಿ ಕ್ಷಣವೂ ಪ್ರತಿ ಬಾರಿಯೂ 12 ವರ್ಷಕ್ಕೊಮ್ಮೆ, ಅಂದರೆ ಒಂದು ಜೀವನದಲ್ಲಿ ಪೂರ್ಣ ಆಯುಷ್ಯ ಅಂದರೆ 120 ವರ್ಷ ಆಯುಷ್ಯ ಅಂತ ಎಲ್ಲರೂ ಸಂತೋಷಪಡಿ. ಯಾಕೆಂದರೆ ಪೂರ್ಣ ಆಯುಷ್ಯ 120. ಹಾಗೆ 10 ಬ್ರಹ್ಮಕಲಶ ನಿಮಗೆ ನೋಡುವ ಭಾಗ್ಯ ಸಿಗಲಿ ಪುತ್ತಿಗೆಯಲ್ಲಿ ಅಂತ. ಮಧ್ಯದಲ್ಲಿ ನಾವು ಹೋದರೆ ನಾವೇ ಕಾರಣ. ಯಾಕಂದರೆ ಸಾತ್ವಿಕ ಭೋಜನ ಮಾಡದಿದ್ದರೆ ನಮಗೆ BP ಶುಗರ್ ಜಾಸ್ತಿ ಆಗ್ತದೆ. ಹಾಗಾಗಿ ಹೆಚ್ಚು ಸಿಹಿ ತಿನ್ನಬಾರ್ದು. ಹೆಚ್ಚು ನಾವು ಆಹಾರವನ್ನು 1 ಬಾರಿ ಮಾಡಿದರೆ ಯೋಗಿ, 2 ಬಾರಿ ಮಾಡಿದರೆ ಭೋಗಿ, 3 ಸಾರಿ ಮಾಡಿದರೆ ರೋಗಿ, 4 ಬಾರಿ ಮಾಡಿದರೆ ಆಳ್ವಾಸ್ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿ ಅಂತ ಹೇಳುವ ಹಾಗೆ ಆಗಬಾರ್ದು. ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಬೇಕು, ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಟುಕೊಳ್ಬೇಕು ಅಂತ ಹೇಳಿದರೆ ಇಂಥ ಒಂದು ಸೌಭಾಗ್ಯಗಳನ್ನು ಅರಸರು ಮತ್ತು ಧರ್ಮಾತ್ಮರು ಹರ್ಷೇಂದ್ರರು ಇವತ್ತಿದ್ದಾರೆ. ಒಂದು ಕ್ಷೇತ್ರವನ್ನು ಹೇಗೆ ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನೋದಕ್ಕೆ ನಮಗೆಲ್ಲ ಆದರ್ಶರಾದವರು. ನಮ್ಮೆಲ್ಲ ಸಮಾಜವನ್ನು ಹೇಗೆ ಒಗ್ಗೂಡಿಸಬೇಕು, ಹೇಗೆ ಒಂದು ಕ್ರಿಯಾಶೀಲವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿದರೆ ನಮಗೆ ನಳಿನ್ ಕುಮಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಇದ್ದರೆ ಸುರೇಂದ್ರ ಕುಮಾರ್ ಜೈನ್ ಮಿಲನ್ನ ಮೂಲಕ ಮಾಡ್ತಾರೆ. ಹೀಗೆ ನಮಗೆ ಸಂಘಟನೆಗಳನ್ನು ಮಾಡುವವರೆಲ್ಲ ಇಲ್ಲಿದ್ದಾರೆ. ತುಂಬ ಸಂತೋಷ. ಹೆಚ್ಚೇನು ಮಾತನಾಡದೆ ನಮ್ಮ ಈ ಬ್ರಹ್ಮಕಲಶದ ಮೂಲಕ ಸೋಮನಾಥೇಶ್ವರ ಸನ್ನಿಧಾನದಲ್ಲಿ ಪುತ್ತಿಗೆ ಈ ಅರಸರು 18 ಮಾಗಣೆಗಳ ಮುಖ್ಯವಾದಂಥ ದೇವಸ್ಥಾನಗಳ ಸಂಬಂಧ ಏನು ಬಿದ್ದು ಹೋಗಿದೆ ಅದನ್ನು ಮತ್ತೆ ಚೈತನ್ಯ ಮಾಡುವ ಶಕ್ತಿ ನಿಮ್ಮ ಕಾಲದಲ್ಲಿ ಬರಲಿ ಅನ್ನೋದನ್ನು ಹೇಳುತ್ತಾ, ಇಲ್ಲಿ ಎಲ್ಲ ಗುತ್ತುಗಳಿಗೂ ಒಂದು ಶಕ್ತಿ ಬರಬೇಕಾದ್ರೆ ಅರಸರಿಗೆ ಪಟ್ಟ ಆಗಬೇಕು. ಅದು ಕೂಡ ಪುತ್ತಿಗೆಯಲ್ಲಿ ನಡೀಲಿ ಅನ್ನೋದು ನಮ್ಮದೊಂದು ಭಾವನೆ, ಒಂದು ಆಸೆ. ಎಲ್ಲರಿಗೂ ಒಂದು ಆಗಿದೆ ಅರಮನೆ. ನಮ್ಮ ಮೂಡುಬಿದಿರೆಗೂ ಒಂದು ಅರಮನೆ ಇದೆ, ಅದಕ್ಕೊಂದು ಪಟ್ಟ ಆಗಬೇಕಂದ್ರೆ ಅಲ್ಲಿ ಇರುವಂಥ ಎಲ್ಲ ಪ್ರಜಾವರ್ಗ, ಪುತ್ತಿಗೆ ಮತ್ತು 18 ಮಾಗಣೆಯವರು ಇವರೆಲ್ಲ ಒಳ್ಗೆಗೆ ಬರ್ತಾರೆ ಅನ್ನೋದು ಖಂಡಿತ. ಅದಕ್ಕೆ ಸೋಮನಾಥೇಶ್ವರರೇ ಸಾಕ್ಷಿ. ಅಡಿಗಳರನ್ನು ನೆನಪು ಮಾಡುತ್ತಾ, ಶತಾಯುಷಿ ಆಗಿ ಅವರು ಬೆಳೆದವರು, ಈ ಕ್ಷೇತ್ರವನ್ನು ಬೆಳೆಸಿದವರು. ಇಲ್ಲಿ ಅನೇಕ ಮಠಮಾನ್ಯಗಳಿಗೆ ಸಂಬಂಧ ಇದೆ. ಅನೇಕ ಮಠಮಾನ್ಯಗಳಿಗೆ ಇಲ್ಲಿಯ ಯತಿಗಳನ್ನು ಕೊಟ್ಟಂಥ ಒಂದು ಗ್ರಾಮ ಇದು ಪುತ್ತಿಗೆ. ಅದರ ಸಂಬಂಧ ಇರುವಂಥ ಒಂದು ಗ್ರಾಮ. ಉಡುಪಿಯ ಮಠಗಳಿರ್ಬೋದು, ಕಟೀಲು ಕ್ಷೇತ್ರ ಇರ್ಬೋದು, ಹಾಗೆ ಅನೇಕ ದೇವಸ್ಥಾನಗಳ ಒಂದು ಸಂಬಂಧ ಇರುವಂಥದ್ದು. ಅನೇಕ ಮಂತ್ರಿಮಂಡಲಗಳಿಗೆ, ಅನೇಕ ಮನೆತನಗಳಿಗೆ, ಹೋಟೆಲು ಇತ್ಯಾದಿ ಅನೇಕ ಉದ್ದಿಮೆಗಳನ್ನು ನಡೆಸುವುದಕ್ಕೆ ಸೋಮನಾಥೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಾವೆಲ್ಲರೂ ಹಿಂದಿನ ಪರಂಪರೆಯಲ್ಲಿ ಈ ಸನಾತನ ಧರ್ಮವನ್ನು ಹೇಗೆ ಐಕ್ಯದಿಂದ ಮೇಲೆತ್ತಿ ಭಾರತಾಂಬೆಗೆ ಒಂದು ಆದರ್ಶವಾದ ಜಿಲ್ಲೆಯಾಗಿ ತೋರಿಸಿಕೊಟ್ಟಿದ್ದೇವೋ ಅದೇ ಆದರ್ಶ ಪುನರಪಿ ನಮ್ಮ ಈ ಪುತ್ತಿಗೆಯ ಮೂಲಕ ಜಗತ್ತಿಗೆ ತೋರಿಸ್ತಕ್ಕಂಥ ಕೆಲಸ ಮುಂದೆಯೂ ನಡೀಲಿ. ಇಲ್ಲಿ ನಡೆಯತಕ್ಕಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿಗೆ ನಾವೆಲ್ಲರೂ ಸಹಕರಿಸೋಣ. ಇವತ್ತು ಮೊನ್ನೆಯಷ್ಟೇ ಒಬ್ಬ ಹುಡುಗ, ನಮ್ಮ ಬಜರಂಗ ದಳದ ವಿಜೇಶ್ ಅಂತ ಹೇಳುವವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ. ಇದಕ್ಕೆ ಅಹರ್ನಿಶಿ ದುಡಿದವರು. ಅವರಿಗಾಗಿ ಸೋಮನಾಥೇಶ್ವರರಲ್ಲಿ ಮತ್ತು ನಮ್ಮ ಸಾವಿರ ಕಂಬದ ಬಸದಿಯ ಚಂದ್ರನಾಥ ಸ್ವಾಮಿಯಲ್ಲಿ ಅತಿ ಶೀಘ್ರ ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. 3 ಸಂಜೆಯ ಈ ಹೊತ್ತಿನಲ್ಲಿ ಧಾರ್ಮಿಕ ಪ್ರಜ್ಞೆಯ ಸಿದ್ಧಿಗೆ ಮುತ್ತಿನ ಸತ್ಯ